ಪಿಶುನ ಅಂತ ಒಂದು ಶಬ್ದ ಇದೆ ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯದ 73ನೇ ಶ್ಲೋಕದೊಳಗೆ. ಉದ್ದಾಮ ಭಾವ ಪಿಶುನಾಮಲ ವಲ್ಗುಹಾಸ ಅಂತ. ಅಲ್ಲಿ ಆ ಪಿಶುನ ಅಂತ ಏನಿದೆ, ಆ ಪಿಶುನ ಅನ್ನುವ ಶಬ್ದಕ್ಕೆ ಸೂಚಕ ಅಂತ ಈಗ ಅದರ ಅರ್ಥ. ಅಲ್ಲಿ ಪಿಶುನ ಅಂತೇನು ಶಬ್ದ ಇದೆ, ಆ ಪಿಶುನ ಅನ್ನೋ ಶಬ್ದಕ್ಕೆ ಸೂಚಕ ಅಂತ ಅರ್ಥ. ಬೇರೆ ಕಡೆ ಎಲ್ಲ ಅನೇಕ ಕಡೆ ಪಿಶುನ ಅನ್ನೋ ಶಬ್ದಕ್ಕೆ ನಮ್ಗೆ ಗೊತ್ತಿರುವಂತೆ ಪ್ರಸಿದ್ಧವಾದ ಅರ್ಥ ಚಾಡಿಕೋರ ಅಂತ. ಆದರೆ ಇಲ್ಲಿ ಚಾಡಿಕೋರ ಅಂತ ಅರ್ಥ ಅಲ್ಲ. ವಸ್ತುತಃ ಚಾಡಿಕೋರನಿಗೂ ಈ ಪಿಶುನಿಗೂ ಸ್ವಲ್ಪ ಸಮಾನತೆ ಇದೆ. ಚಾಡಿಕೋರ ಯಾವುದಾದೊಂದು ವಿಷಯವನ್ನು ತಗೊಂಡೋಗಿ ಇನ್ನೊಬ್ಬರ ಕಿವಿಯಲ್ಲಿ ಹೇಳ್ತಾ ಇರ್ತಾನೆ. ಇಲ್ಲಿ ಉದ್ದಾಮ ಭಾವವನ್ನ ಪಿಶುನ ಹೇಳುವಂತಹ ಅಮಲ ವಲ್ಗುಹಾಸ. ಈಗ ನೋಡಿ, ಹೊರಗಡೆ ಕಾಣುವುದು ಪರಿಶುದ್ಧವಾದಂತಹ ನಗೆ, ಸುಂದರವಾದ ಮೋಹಕವಾದ ನಗು ಹೊರಗಡೆ ಕಾಣಿಸ್ತದೆ. ಮತ್ತೆ ವ್ರೀಡ ಅಂದ್ರೆ ನಾಚಿಕೆ, ಇವೆಲ್ಲ ಹೊರಗಡೆ ಕಾಣಿಸ್ತದೆ. ಈ ಹೊರಗಡೆ ಕಾಣಿಸುವಂತಹ ಈ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಇದು ಒಳಗಿರುವಂತಹ ಉದ್ದಾಮವಾದ ಭಾವವನ್ನ, ಅಂದ್ರೆ ಕಾಮ ಪ್ರೇಮ, ಕೃಷ್ಣನ ಕುರಿತಾಗಿ ಅವನ ಪತ್ನಿಯರಿಗೆ ಏನು ಕಾಮ ಪ್ರೇಮ ಇದೆ, ಆ ಉದ್ದಾಮವಾದ ಅಂದ್ರೆ ಅಂಕೆ ಇಲ್ಲದ ಅತ್ಯುತ್ಕೃಷ್ಟ ಮಟ್ಟದ ಕಾಮ ಮತ್ತು ಪ್ರೇಮದ ಭಾವವನ್ನು ಪಿಶುನ ತಿಳಿಸುವ ಅಮಲ ಅಂದ್ರೆ ಶುದ್ಧವಾದ ಸುಂದರವಾದ ನಗೆ ಮತ್ತೆ ನೋಟ ಅಂತ ಹೀಗೆ ಅದರ ಅರ್ಥ. ಬೇರೆ ಅನೇಕ ಕಡೆ ಎಲ್ಲ ಕಡೆ ಭಾವ ಅಂದ್ರೆ ಈ ಪಿಶುನ ಅಂದ್ರೆ ಚಾಡಿಕೋರ ಅಂತ ಅರ್ಥ ಇರಬಹುದು. ಆದರೆ ಅದಕ್ಕೆ ಕೋಶಗಳ ಪ್ರಕಾರನೇ ಇಂಡಿಕೇಟಿಂಗ್ ಅಂತ ಹೀಗೆಲ್ಲ ಅರ್ಥ ಇದೆ. ಅದಕ್ಕಾಗಿ ಈ ಶಬ್ದವನ್ನು ನಾವು ಗಮನಿಸಬೇಕಾಯಿತು. ಇಂಗ್ಲಿಷ್ ಡಿಕ್ಷನರಿಗಳಲ್ಲಿಯೂ ಆ ಅರ್ಥ ಇದೆ, ಕನ್ನಡ ಡಿಕ್ಷನರಿಗಳಲ್ಲಿಯೂ, ಅಂದರೆ ಸಂಸ್ಕೃತ ಟು ಇಂಗ್ಲಿಷ್, ಸಂಸ್ಕೃತ ಟು ಕನ್ನಡ, ಸಂಸ್ಕೃತ ಟು ಸಂಸ್ಕೃತ, ಹೀಗೆ ಎಲ್ಲ ಕೋಶಗಳಲ್ಲಿಯೂ ಕೂಡ ಸೂಚಕ ಅನ್ನೋ ಅರ್ಥ ಸ್ಪಷ್ಟವಾಗಿ ಕಂಡು ಬಂದೇ ಬರ್ತದೆ. ಪಿಶುನವು ಖಲಸೂಚಕವು ಅಂತಾನೆ ಕೋಶ ಇದೆ. ಪಿಶುನ ಎಂಬ ಶಬ್ದಕ್ಕೆ ಒಂದು ದುಷ್ಟ ಅಂತ ಅರ್ಥ, ಇನ್ನೊಂದು ಸೂಚಕ, ಇನ್ನೊಬ್ಬರಿಗೆ ನಾನು ಹೋಗಿ ಹೇಳುವವನು ಅವನು ದುಷ್ಟನೇ ಆಗಬೇಕಾಗಿಲ್ಲ, ಅವನು ಹೇಳುವವನಷ್ಟೇ ಅಂತ ಕೂಡ ಅದಕ್ಕೆ ಅರ್ಥ ಬರ್ತದೆ. ಪಿಶುನ ಅಂದ್ರೆ ಕೆಟ್ಟವನು ಅಂತ ಅರ್ಥ ಇಲ್ಲದೆ ಇರಬಹುದು, ಅದನ್ನು ಸೂಕ್ಷ್ಮವಾಗಿ ತಿಳಿಸುವುದಂತೆ. ಚಾಡಿಕೋರನು ಕೂಡ ಎಲ್ಲರ ಎದುರಿಗೆ ಬಂದು ಹೇಳಲ್ಲ, ನಿಧಾನವಾಗಿ ಬಂದು ನಿಮ್ಮ ಕಿವಿಯಲ್ಲಿ ಹೇಳ್ತಾನೆ. ಹಾಗೆ ಈ ಅವರ ಸ್ತ್ರೀಯರ ಮೋಹಕವಾದ ನಗು ಏನಿದೆ, ಅದು ಆ ಸ್ತ್ರೀಯರ ಮನಸ್ಸಿನಲ್ಲಿರುವ ಕಾಮ ಪ್ರೇಮವನ್ನು ಸೂಕ್ಷ್ಮವಾಗಿ ಸೂಚನೆ ಮಾಡ್ತದೆ, ನೋಡಿದವ್ರಿಗೆ ಗೊತ್ತಾಗ್ತದೆ ಅಂತ ಹೀಗಾದ್ರೆ ಅಭಿಪ್ರಾಯ. ಅದಕ್ಕೋಸ್ಕರ ಪಿಶುನ ಅಂತ ಶಬ್ದ ಪ್ರಯೋಗ ಮಾಡಿರ್ತಾರೆ. ಸೂಚಕ ಅಂತ ಆದ್ರೆ ಈ ತರ ಸೂಕ್ಷ್ಮವಾಗಿ ತಿಳಿಸುವುದು ಅನ್ನೋ ಅರ್ಥ ಬರೋದಿಲ್ಲ ಅದಕ್ಕೆ. ಅದಕ್ಕಾಗಿ ಪಿಶುನ ಅನ್ನೋ ಶಬ್ದವನ್ನು ಹೇಳಿರ್ತಾರೆ. ಶತ್ರುಣಾಂ ಅನಿಶಂ ವಿನಾಶ ಪಿಶುನಃ ಕ್ಷುದ್ಧಸ್ಯ ಚೈದ್ಯಂ ಪ್ರತಿ ಅಂತ ಈ ಶಿಶುಪಾಲವಧ ಮಾಘಕವಿಯ ಕಾವ್ಯದಲ್ಲಿ ಪ್ರಯೋಗ ಇದೆ. ಶತ್ರುಗಳ ವಿನಾಶವನ್ನು ತಿಳಿಸುವಂತಹ, ವಿನಾಶ ಪಿಶುನಃ ಅಂದ್ರೆ ವಿನಾಶವನ್ನು ತಿಳಿಸುವಂತಹ ಅಂತ ಹೀಗೆ ಅಭಿಪ್ರಾಯ ಇದೆ.